ಹೇಳು. 1 3 4 5 6 7. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಒಂದು ಡೈಲಿ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು ವಾರದ ಲಾಗ್ ಆಗಿರುತ್ತೆ. ಇವಾಗ ನಾವು ಸ್ವಲ್ಪ ಮನೆಯಲ್ಲಿ ರಿಪೇರಿ ಕೆಲಸ ಎಲ್ಲ ಇತ್ತು ಅಂತ ಸಿಮೆಂಟು ಮತ್ತು ರೇತಿನೆಲ್ಲ ತರಿಸಿದ್ದೀವಿ. ಸೊ ತಗೊಬಂದು ಹಾಕ್ತಾ ಇದ್ದಾನೆ ಮರಳನ್ನೆಲ್ಲ. ಆಮೇಲೆ ಮೇಸ್ತ್ರಿ ಕೂಡ ಬಂದರು. ಅವರು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮೆಟ್ಟಿಲು ಹತ್ತುವಾಗ ಕೆಲವೊಂದು ಕಡೆ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ. ಇವಾಗ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ಮಕ್ಕಳಿಗೆಲ್ಲ ಆಗ ಕ್ರಿಸ್ಮಸ್ ರಜೆ ಇರೋದ್ರಿಂದ ಎಲ್ಲರೂ ಆಟ ಆಡ್ತಿದ್ದಾರೆ. ಮನೆ ಕಟ್ಟಿ ಒಂದು 8-10 ವರ್ಷ ಆದ ತಕ್ಷಣವೇ ಎಲ್ಲ ರಿಪೇರಿ ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವರೊಂದೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಮತ್ತು ಮಾಡ್ತಾ ಹೋಗ್ಬೋದು. ಆಗ ದರ್ಶನ್ ಕೂಡ ಬಂದಿದ್ದ. ಕ್ರಿಸ್ಮಸ್ ರಜೆ ಇತ್ತು ಅವನಿಗೂ ಕೂಡ. ಅವರಿಗೆ ಇವಾಗ ಚಪಾತಿ ಮಾಡ್ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ರೆಡಿಮೇಡ್ ಚಪಾತಿ, ನಾನು ಸುಟ್ಕೊಟ್ಟಿರೋದಷ್ಟೇ. ಇದು ನೋಡಿ, ವಿಭಾ ಫುಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಇದು. ದೀಪಕ್ ಅವರು ಸರ್ಪ್ರೈಸಿಂಗ್ಲಿ ಇವತ್ತು ಅವ್ರ ಮನೆಗೆ ಹೋಗಿದ್ರು. CCTV ಸರ್ವಿಸ್ ಇದೆ. ಸೊ ಹೇಳಿ ದೀಪಕ್ ಅವರೇ, ಏನು ತೊಗೊಬಂದಿದ್ದೀರಾ, ಏನು ಕತೆ ಅಂತ. ಅವರು 3 ಥರದ ಡಿಫ್ರೆಂಟ್ ಆಗಿರೋದು ಕೊಟ್ಟಿದ್ದಾರೆ. ಜೋಳದ ರೊಟ್ಟಿ ಕೊಟ್ಟಿದ್ದಾರೆ, ಆಮೇಲೆ ಚಪಾತಿ ಕೊಟ್ಟಿದ್ದಾರೆ, ಆಮೇಲೆ ಪುರಿ ಕೊಟ್ಟಿದ್ದಾರೆ. 4 ಯಾವುದು ಪೂರಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಫ್ರೀಜರಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೂ ಕೂಡ ಪ್ರಾಡಕ್ಟನ್ನು. ಎಸ್ ನೋಡಿ, ಈ ಥರ ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ. ಹಲೋ ಯುಕ್ತ, ನೋ ಪ್ರಮೋಷನಲ್ ಬ್ರೋ. ನೋಡಿ, ಜೋಳದ ರೊಟ್ಟಿ ಇದು ಕೂಡ ಇಲ್ಲಿ ಸೆಲ್ಫ್ ಲೈಫ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ. ಇದನ್ನು ಹಾಗೆ ಹೊರಗಡೆ ಇಟ್ಕೊಂಡ್ರೆ 5 ಡೇಸಲ್ಲಿ ಖಾಲಿ ಮಾಡ್ಕೋಬೇಕು. ಇದು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ 10 ಡೇಸು. ಹಾಗೆ ಫ್ರೀಝರಲ್ಲಿ ಇಟ್ಕೋತೀವಿ, ಐಸ್ ಆಗೋಲ್ಲಿ ಇಟ್ಕೊಳ್ತೀವಿ ಅಂದರೆ 30 ಡೇಸು. ಬೈ ಚಾನ್ಸ್ ಫ್ರೀಝರಲ್ಲಿ ಇಟ್ಕೊಂಡ್ರೆ ಹೊರಗಡೆ ನಾರ್ಮಲ್ ಕಂಡೀಷನ್ಗೆ ತಂದ್ಕೊಂಡು ಆಮೇಲೆ ಸುಟ್ಕೋಬೇಕಾಗುತ್ತೆ, ಗಟ್ಟಿಯಾಗಿ ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾರ್ಮಲ್ ಕಂಡೀಷನ್ಗೆ ಬಂದ ತಕ್ಷಣ ಬೇಯಿಸ್ಕೋಬೇಕು. ಆಮೇಲೆ ಆಯಿತು, ಅಷ್ಟೇ. ಚೆನ್ನಾಗಿದೆಯಾ ಚಪಾತಿ? ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನನಗೆ ಬೇಯಿಸುವಾಗಲೇ ಗೊತ್ತಾಯಿತು, ಚೆನ್ನಾಗಿ ಉಬ್ಬಿ ಬಂದಿದೆ, ಸ್ಮೂತ್ ಇದೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಮ್ಮ ಸಿರ್ಸಿಯವರೇ ಮಾಡಿರೋದು. ವಿಭಾ ಫುಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್, ಹೆಗ್ಡೆ ಮನೆ, ಕಡ್ಬಾಳ. ನಮ್ಮ ಶಿರಸಿ ಹತ್ತಿರದ ಒಂದು ಹಳ್ಳಿಯಲ್ಲಿ ಇದು ರೆಡಿ ಆಗೋದು. ಅವ್ರ ಮನೆಯಲ್ಲೇ ಫುಡ್ ಫ್ಯಾಕ್ಟ್ರಿ ಇದೆಯಂತೆ. ನನಗೂ ಅಂತೂ ಗೊತ್ತೇ ಇರಲಿಲ್ಲ. ದೀಪಕ್ ಅವರು ಅವ್ರ ಮನೆಗೆ ಹೋಗಿ ಬಂದ ತಕ್ಷಣ ಗೊತ್ತಾಗಿದ್ದು. ಹೀಗೆ ತುಂಬ ಜನಕ್ಕೆ ಗೊತ್ತಿರೋರು ಅಂತ ಶೇರ್ ಮಾಡ್ತಾ ಇದ್ದೀನಿ. ಆಫೀಸ್ ಹೋಗೋರಿಗೆ ರೋಟಿ ಚಪಾತಿ ಎಲ್ಲ ಮಾಡ್ಕೊಳ್ಳೋಕ್ಕಾಗಿದ್ದವ್ರಿಗೆ ಈ ಥರ ರೆಡಿಮೇಡ್ ಫುಡ್ಡನ್ನು ತರಿಸ್ಕೋಬೋದು. ನೋಡಿ, ಟ್ರೈ ಮಾಡ್ಬೋದು ನೀವು ಕೂಡ. ನೋಡಿ, ಒಂದಷ್ಟು ಪ್ಯಾಚ್ ವರ್ಕ್ ಮಾಡಿಸಿದ್ದೀವಿ. ಆಲ್ರೆಡಿ ತೋರಿಸಿದ್ನಲ್ಲ ನಿನ್ನೆ. ಇವತ್ತು ನೀರೆಲ್ಲ ಹಾಕಿದ್ದೀವಿ, ಫುಲ್ಲು ನೀರು ಹಾಕಿ ಬಟ್ಟೆನ ಹಾಕಿ ಇಟ್ಟಿದ್ದೀವಿ. ಹಾಗೆ ಕೋಲ್ಡ್ ವಾಟರ್ ಉಳಿಯುತ್ತೆ ಅಂತ, ನೀರೆಲ್ಲ ಹಿಡ್ಕೊಳ್ಳೋಕ್ಕೆ ಅಂತ. ಸಿಮೆಂಟ್ಗೆ ನೀರು ಕೊಟ್ಟಷ್ಟು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀರು ಹಾಕಿದ್ದೀವಿ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಕ್ರಿಸ್ಮಸ್ ರಜೆಗಳಿಗೆ. ಆಮೇಲೆ ಒಳಗಡೆ ಕಮೋಡ್ ಕೂಡ ಹೊಸದು ಹಾಕಿದ್ದೀವಿ, ತೋರಿಸ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಹೊಸ ಕಮೋಡ್ ಹಾಕ್ಸಿದ್ದೀವಿ. ಹಳೇದು ಹಾಳಾಗಿತ್ತು. ಆಕ್ಚುಲಿ ಕಮೋಡ ಸರಿ ಇಲ್ಲ ಆಗಿತ್ತು, ಆಯ್ತಾ. ಫ್ಲಶ್ ಆಗ್ತಾ ಇರಲಿಲ್ಲ. ಮೇನ್ ಪ್ರಾಬ್ಲಮ್ ಅಂದ್ರೆ ಫ್ಲಶ್ ಆಗ್ತಾ ಇರಲಾಗಿತ್ತು. ಸೊ ಹಾಗಾಗಿ ನಾವು ಚೇಂಜ್ ಮಾಡಿದೀವಿ. ಇದರಲ್ಲಿ ಮತ್ತೆ 2 ಥರದ್ದು ಬರುತ್ತೆ ಕಮೋಡಲ್ಲಿ. ನೆನ್ಪಿಟ್ಕೊಳ್ಳಿ, ಕಮೋಡಲ್ಲಿ 2 ಥರ ಕಮೋಡ್ ಬರುತ್ತೆ. ಅದ್ರಲ್ಲಿ ಏನಿರುತ್ತೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಸ್ಪೆಷಾಲಿಟಿ ಇದಕ್ಕೆ ನಾವು ಪಿ ಟ್ರ್ಯಾಪ್ ಅಂತ ಹೇಳ್ತೀವಿ, ಆಯ್ತಾ. ಪಿ ಟ್ರ್ಯಾಪ್ ಪ್ಲಸ್ ಎಸ್ ಟ್ರ್ಯಾಪ್ ಅಂತ ಬರುತ್ತೆ. ಪಿ ಟ್ರ್ಯಾಪ್ ಅಂದ್ರೆ ಏನು, ಎಸ್ ಟ್ರ್ಯಾಪ್ ಅಂದ್ರೆ ಏನು ಅಂತ ಹೇಳಿದ್ರೆ, ಪಿ ಹಾಕಂದ್ರೆ ಒಳಗಡೆ ಟ್ರ್ಯಾಪ್ ಇರತ್ತಲ್ವ, ಅದಕ್ಕೆ ನಾವು ಪಿ ಟ್ರ್ಯಾಪ್ ಅಂತ ಹೇಳ್ತೀವಿ. ಎಸ್ ಟ್ರ್ಯಾಪ್ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಇದು ಪಿ ಟ್ರ್ಯಾಪ್ ಕಮೋಡು, ಎಸ್ ಟ್ರ್ಯಾಪ್ ಕಮೋಡ್ಸ್ ಇದೇ ತರ ಇರುತ್ತೆ. ನೋಡೋಕೆ ಜಾಸ್ತಿ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಬಟ್ ಪ್ಲಂಬಿಂಗ್ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲಿರೋ ಡಿಫ್ರೆನ್ಸ್, ಆಯ್ತಾ. ಸೊ ಎಸ್ ಟ್ರ್ಯಾಪ್ ಅಲ್ಲಿ ಏನು ಅಡ್ವಾಂಟೇಜ್ ಇರುತ್ತೆ ಅಂದ್ರೆ, ನಾರ್ಮಲಿ ಆಗಿ ಹೇಳ್ಬೇಕು ಅಂದ್ರೆ, ನಿಮಗೆ ನೀರನ್ನ ಇನ್ನು 2 ಲೀಟರ್ ನೀರೇ ಸಾಕು ಆಕ್ಚುಲಿ ಫ್ಲಶ್ ಮಾಡಕ್ಕೆ. ಅದ್ರೊಂದು ಸೈಫಾನಿಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೈಫಾನಿಕ್ ಅಂದ್ರೆ ಏನಾಗ್ತದೆ, ಗಾಳಿ ಇರತ್ತಲ್ವಾ, ಸೊ ಗಾಳಿ ಮೂಲಕ ಫ್ಲಶ್ ಆಗುತ್ತೆ, ಅದು ಸೈಫಾನಿಕ್ ಅಂತ ಹೇಳ್ತಾರೆ. ಪಿ ಟ್ರ್ಯಾಪ್ ಅಲ್ಲಿ ಸೈಫಾನಿಕ್ ಬರೋದು ತುಂಬಾ ಕಮ್ಮಿ, ತುಂಬಾ ರೇರ್ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ನಾರ್ಮಲ್ ಆಗಿ ಎಸ್ ಟ್ರ್ಯಾಪ್ ಅನ್ನೇ ಯೂಸ್ ಮಾಡ್ತಾರೆ, ಆಯ್ತಾ. ಎಸ್ ಟ್ರ್ಯಾಪ್ ಅಲ್ಲಿ ತುಂಬಾ ಆಪ್ಷನ್ ಜಾಸ್ತಿ ಸಿಗುತ್ತೆ ನಿಮಗೆ, ಬೇರೆ ಬೇರೆ ತರ ಆಪ್ಷನ್ಸ್ಗಳು, ಕ್ವಾಲಿಟಿಗಳು ಸಿಗುತ್ತೆ. ನಾವು ಪಿ ಟ್ರ್ಯಾಪ್ ಯೂಸ್ ಮಾಡಿದೀವಿ. ಇದಕ್ಕೆ ಅರೌಂಡ್ ಒಂದು 15,000 ರೂಪಾಯಿ ಲೆಕ್ಕ ಬಿದ್ದಿದೆ ನಮಗೆ, ಓವರ್ ಫಿನಿಶಿಂಗ್ ಮುಗಿದಾಗ.
ಆಯ್ತಾ. ಸ್ವಲ್ಪ ಪ್ಯಾರಿವೇರ್ ಅವ್ರನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸಹಿತ ಇದು ಮ್ಯಾಕ್ಸಿಮಮ್ 10 ಲೀಟರ್ ನೀರನ್ನು ಯೂಸ್ ಮಾಡುತ್ತೆ. ಸೊ 2 ಬಟನ್ ಕೊಟ್ಟಿದ್ದಾರೆ, ಇದನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ನೀಟಾಗಿ ಫ್ಲಶ್ ಆಗುತ್ತೆ. ಸೊ 2 ಟೈಮ್ಸ್ ಫ್ಲಶಿಂಗ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಸಣ್ಣ ಪುಟ್ಟ ಇದು ಸೆಟ್ಟಿಂಗ್ ಇರುತ್ತೆ, ಮಾಡಾಗಿದೆ ಅದರದ್ದು. ಸೊ ಇದು ಚೆನ್ನಾಗಿದೆ, ಅವರ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ನಾನು ಜಾಸ್ತಿ ಪೇಮೆಂಟ್ ಮಾಡಿಬಿಟ್ಟು ಕ್ವಾಲಿಟಿ ಮಟೀರಿಯಲ್ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಲೈಫ್ ಲಾಂಗ್ ತುಂಬಾ ಜಾಸ್ತಿ ಬರಲಿ ಅಂತ, ಪ್ರಾಪರ್ ಆಗಿ ಫ್ಲಶ್ ಆಗಿದೆ ಅಂತ. ಆಫ್ಟರ್ 5 ಇಯರ್ಸ್ ಸಹಿತ ನೀಟಾಗಿರುತ್ತೆ, ಹಾಳಾಗಲ್ಲ. ಲೋ ಕ್ವಾಲಿಟಿ ಆದ್ರೆ ಬೇಗ ಹಾಳಾಗ್ಬಿಡುತ್ತೆ ಅಷ್ಟೇ, ಮತ್ತೇನಿಲ್ಲ. ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಇರುವಂತಹ ಮಟೀರಿಯಲ್ ತಗೊಂಡಿರೋದು. ದೀಪಕ್ ಅವರ ಕೆಲಸ ನೋಡಿ. ಎಂತಕ್ಕೆ ಮಾಡ್ತಿದ್ಯೋ ಅದು ಹೇಳು, ಕೆಲಸ ನಂಗೆ ತಗೋತೆ ಹೇಳು. ದನಕ್ಕೆ ನಾಯಿಗೆಲ್ಲ ನೀರು ಕುಡಿಯಲ್ಲ ಆಗ್ತದೆ, ಒಳ್ಳೆ ನೀರು ಹಾಕಿಡಲ್ಲ. ಬೇಸಿಗೆಲ್ಲ ಬಂತಲ್ಲ ಇನ್ನು, ಮತ್ತೆ ಇಟ್ಟಿದ್ದು ಒಡೆದು ಹಾಕಿದ್ದು. ಕೈಯೆಲ್ಲ ಸುಟ್ಟೋಗ್ತು. ಹಲೋ ಯುಕ್ತ ಬೇಬಿ, ಬಾ ಇಲ್ಲಿ. ಎಲ್ಲಿ ಹೋಗ್ತೆ? ಬಾ ಸೈಡಿ ಬಾ. ಒಂದಷ್ಟು ಸಿಮೆಂಟು ಮರಳೆಲ್ಲ ಜಾಸ್ತಿ ಇತ್ತು, ಮತ್ತು ಸಿಮೆಂಟೆಲ್ಲ ಜಾಸ್ತಿ ಇದ್ದರೆ ಮತ್ತು ಗಟ್ಟಿಯಾಗಿಬಿಡುತ್ತೆ ಅಂತ ದೀಪಕ್ ಅವರು ಈ ಥರ ಕಟ್ಟೆನ ಕಟ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಪ್ರಾಣಿ ಪಕ್ಷಿ ಅಂದ್ರೆಲ್ಲ ತುಂಬ ಇಷ್ಟ. ಆಕಳು ಎಮ್ಮೆ ಎಲ್ಲ ಡೈಲಿ ನೀರು ಕುಡಿಯೋಕೆ ಬರ್ತಾಯಿತ್ತು, ನಾಯಿ ಎಲ್ಲ. ಸೊ ಒಂದು ಬಕೆಟ್ ಇಟ್ಟಿದ್ವಿ, ಅದು ಒಡೆದಾಕ್ಬಿಟ್ಟಿದೆ. ಇವಾಗ ಅದಕ್ಕೆ ಕಟ್ಟೆ ಕಟ್ತಾ ಇದ್ದಾರೆ. ಅವರಿಗೆ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ವೆಡ್ಡಿಂಗ್ ಶೂಟ್ ಇತ್ತು, ಆದರೂ ಕೂಡ ಸಂಜೆ ಟೈಮಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೇಗನೆ ಬಂದಿದ್ದರು ಅವರು. ಸೊ ಅದನ್ನು ಮಾಡ್ತಾ ಇದ್ದಾರೆ. ಯುಕ್ತ ಬೇಬಿ ನಾನು ವಾಕಿಂಗಿಗೆ ಹೊರಟಿದ್ದೀವಿ. ಎಂತದು ಎಂತದು ಹೇಳು, ಎಂತಾಯ್ತು? ಹಾಂ, ಎಲ್ಲಿದ್ದೆ? ಇಲ್ಲಿ ಬಾ. ಬಾಯ್ ಬಾಯ್. ಹಾಂ, ಬಾಲ್ ಅಡಿ ಗೊತ್ತು, ಕಾರ್ ಅಡಿ ಗೊತ್ತು. ಆತ ಎಲ್ಲಿ ಹೋಗ್ತೆ? ಯುಕ್ತಳಿಗೆ ಇವಾಗ ಏನು ಸಿಕ್ಕಿದ್ರು ಆಟ ಆಡೋದೇ ಕೆಲಸ. ನನ್ನ ಮೇಕಪ್ ಐಟಮ್ಸ್ ಎಲ್ಲ ತೊಗೊಂಬಂದ್ಕೊಂಡು ಆಟ ಆಡಿರ್ತಾಳೆ. ಸೊ ಅವಳ ಜೊತೆ ನಾನು ಮೇಕಪ್ ಚಾಲೆಂಜ್ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಅದರ ನಂತರ ಅವಳು ಸುಮ್ಮನೆ ತಾನೂ ಬಂದು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಯಾವ ಥರ ಮಾಡ್ಕೊಂಡಿದ್ದಾಳೆ ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಬಿಸಿ ನೀರನ್ನು ಹಾಕ್ಕೊಂಡು ಬಕೆಟಲ್ಲಿ ಕಾಲಿಟ್ಟು ಕೂತ್ಕೊಂಡಿದ್ದೀನಿ. ಯುಕ್ತ ಬೇಬಿದು ಸಣ್ಣ ಬಕೆಟ್ ತಂದ್ಕೊಂಡ್ರಿ ಇವಾಗ ಕಾಲಿ ಇಟ್ಕೊತೀನಿ. ಎಂತ ಮಾಡ್ತೆ? ಎಂತ ಮಾಡ್ತೆ? ಹಾಂ ಕೂತ್ಕೊ. ಅಯ್ಯೋ ನಾಚಿಕೆ ನೋಡು, ನಾಚಿಕೆ. ಹಾಂ ನೋಡ್ತೇನೆ. ಹಾಂ ಇಟ್ಕೊ. ನೋಡಿದ್ರಲ್ಲ, ಅವಳೇ ಹೋಗ್ಬಿಟ್ಟು ಬಕೆಟ್ ತೊಗೊಂಬಂದು ನೀರು ಹಾಕಿ ತೊಗೊಂಡ್ಬಂದು ಕುತ್ಕೊಂಡಿದ್ದಾಳೆ. ನಾನೇನು ಹೇಳಿಲ್ಲ, ಜಸ್ಟ್ ಮೇಕಪ್ ಮಾಡಿ ಮುಗಿಸಿದ ನಂತರ ಅವಳು ಕೂಡ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಿದ್ಲು. ಫೇಸ್ ವಾಶ್ ಮಾಡಿಸಿದೆ, ನಂತರ ನಾನು ಬಂದು ಕುತ್ಕೊಂಡಿದ್ದೀನಿ. ಅವಳು ಕೂಡ ಇವಾಗ ತಂದ್ಕೊಂಡಿದ್ದಾಳೆ. 2024 ವರ್ಷದ ಮೊದಲ ದಿನ ವೆಲ್ಕಮ್ ಮಾಡಿದ್ದು ಹೀಗೆ ನಾವು. ದೀಪಕ್ ಅವರು ರೆಡಿಯಾಗಿಬಿಟ್ಟು ಒಂದು ವೆಡ್ಡಿಂಗ್ ನಾಂದಿ ಶೂಟ್ ಇತ್ತು, ಸೊ ಹೊರಟಿದ್ದಾರೆ ಬೆಳಗ್ಗೆ. ಡೊಮಿನೋಸ್ ಇವತ್ತು ಆರ್ಡರ್ ಹಾಕಿದ್ದೀನಿ. ಸೆಕೆಂಡ್ ಡೇ ಆನ್ ಆಗಿ ಶಿರ್ಸೆಲ್ ಆಗಿದೆ ನೋಡಿ. ನಿನ್ನೆ ಹೋಗಿ ಟೇಸ್ಟ್ ನೋಡಿದಾಯ್ತು, ಇವತ್ತು ಮತ್ತೆ ನಿನ್ನೆ ಟೇಸ್ಟ್ ನೋಡಿದ್ನಿಲ್ಲ. ಟೇಸ್ಟ್ ಗೊತ್ತಿಲ್ಲ, ಜಸ್ಟ್ ಹೋಗಿದ್ಯಾ? ಸಿಕ್ಕಾಪಟ್ಟೆ ರಶ್ ಇತ್ತು ನಿನ್ನೆ. ಸೊ ನಿನ್ನೆ ತುಂಬಾ ರಶ್ ಇತ್ತು ಆಯ್ತಾ, ಕಾಲಿಡಕ್ಕೆ ಜಾಗಿಲ್ಲ ಆಗಿತ್ತು. ಸೊ ಇವತ್ತು ಆನ್ಲೈನ್ ಆರ್ಡರ್ ಹಾಕಿದೆ. ಆನ್ಲೈನ್ ಅಲ್ಲಿ ಪ್ರಾಪರ್ ಆಗಿ ಆರ್ಡರ್ ಪ್ಲೇಸ್ ಆಗ್ತಾ ಇಲ್ಲ.
ಕೆಲವು ನೀವು ಕರೆಕ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡಿಬಿಟ್ಟು ಕೊಡಬೇಕು. ನಾ ಡೈರೆಕ್ಟ್ ಆಗಿ ಸುಮ್ಮನೆ ಹಾಕೋಣ ಅಂತ ಟ್ರೈ ಮಾಡಿದ್ದು. ಆರ್ಡರ್ ಪ್ಲೇಸ್ ಆಮೇಲೆ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ಆರ್ಡರ್ ಕನ್ಫರ್ಮ್ ಆಯ್ತು. ಸೊ ಬಂತು, ಹಿಂಗೆ ಬಂತು ನಿಮ್ಮ ಜೊಮ್ಯಾಟೊ. ವೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನ್ಯೂ ಇಯರ್ ಪಾರ್ಟಿ ನಮ್ಗಿದೆ ಇವತ್ತು. ವಾಣಿಶ್ವರ ಮತ್ತೆ ಆರ್ಡರ್ ಹಾಕಿದ್ದಾರೆ, ನಾ ಇದು ಆರ್ಡರ್ ಹಾಕಿದೆ ಅಷ್ಟೇ. ಎಸ್, ನಾನು ಜೊಮ್ಯಾಟೊದಲ್ಲಿ ಆರ್ಡರ್ ಹಾಕಿದ್ದೀನಿ, ಇವರು ಡೈರೆಕ್ಟ್ ಆಗಿ ಬಾಯ್ 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 ಬಾಯ್, ಸಿ ಯು. ಸುತ್ತಾಕ್ ಬಂದ್ರಿ ನೀವು, ಇಲ್ಲಿ ಹೋಗ್ತಾ ಹಿಂಗೆ ಹೋಗಿ. ಅದಕ್ಕೆ ಲೇಟ್ ಆಗೋಯ್ತು. ಇಲ್ಲಿ ನೋಡ್ರಿ, ಅದೇ ನಾನು ಅವಾಗಿಂದ ನೋಡ್ತಾ ಇದ್ದೆ. ಇಲ್ಲಿ ನೋಡ್ರಿ ದಾರಿನೇ ಇರಲಿಲ್ಲ. ಹಾಂ, ಥ್ಯಾಂಕ್ ಯು. ಮಸಾಲೆ ದೋಸೆ ಚಲೋ ಇದ್ದ. ಸೇಮ್ ಪಿಜ್ಜಾ ಒಂದೇ ಇತ್ತು, ಸ್ವಲ್ಪ ಕಾಸ್ಟ್ಲಿ ಇತ್ತು. ಒಂದೇ ಆರ್ಡರ್ ಮಾಡೋದು ಬೇಕಾದ್ರೆ ಸೇಮ್ ಆಗ್ತದೆ. ಆಗ 70 ರೂಪಾಯಿ ಅಲ್ಲ ಅದು ದೋಸೆ. ಹಾಂ, 60. 89 ರೂಪಾಯಿ ಪ್ಲಸ್ 105 ರೂಪಾಯಿ ಆಗ್ತದೆ. 40 ರೂಪಾಯಿ ಚಿಲ್ಲರೆ. ಓಕೆ, 5 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗ್ತದೆ.